ಗುಡ್ ಮಾರ್ನಿಂಗ್ ಮಕ್ಕಳೇ. ಕೂತ್ಕೊಳ್ಳಿ ಎಲ್ಲರೂ. ನನ್ನ ಹೆಸರು ಆಶಾ ಅಂತ. ನಾನು ಬೊಮ್ಮೆನಹಳ್ಳಿಲಿರೋ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಸಬ್ಜೆಕ್ಟನ್ನು ಪಾಠ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿವಸ ನಾನು ಕನ್ನಡ ಅಲ್ವಾ, ಇವತ್ತು ಕನ್ನಡ ಪಾಠ ಮಾಡೋಣ ಆಯಿತಾ. ಅದರಲ್ಲಿ ಕನ್ನಡ ಮನಹರಕೆ ಅನ್ನೋ ಒಂದು ಪದ್ಯನ ಇವತ್ತು ವಿಷಯವಾಗಿ ತಗೊಂಡಿದ್ದೀನಿ. ನಾನು ಯಾವ ತರಗತಿಗೆ ಅಂದರೆ 4ನೇ ತರಗತಿಗೆ ಪಾಠ ಮಾಡ್ತಾ ಇದ್ದೀನಲ್ವಾ. ನೀವೆಲ್ಲ 4ನೇ ಕ್ಲಾಸ್ ಅಲ್ವಾ? ಹಾಗಾಗಿ ಫಸ್ಟ್ ಲೆಸನ್ ಆದಂತಹ ಕನ್ನಡ ಮನಹರಕೆ ಒಂದು ಪದ್ಯ ಇದೆ, ಅದನ್ನ ಇವತ್ತು ನಾವು ಪಾಠ ಮಾಡಿ ತಿಳ್ಕೊಳ್ಳೋಣ ಅಲ್ವಾ. ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಾ? ಫಸ್ಟ್ ಏನು ಮಾಡೋಣ, ಇವತ್ತು ನಾವು ಪದ್ಯನ ಹೇಗೆ ಓದಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಆಮೇಲೆ ಕವಿ ಪರಿಚಯ, ಆಮೇಲೆ ಈ ಪದಗಳ ಅರ್ಥ, ಇವನ್ನೆಲ್ಲ ನೋಡ್ತಾ ಒಂದೊಂದಾಗಿ ನೋಡ್ತಾ ಹೋಗೋಣ ಅಲ್ವಾ. ಇವಾಗ ಕನ್ನಡ ಮನಹರಕೆ ಪದ್ಯ, ಇದನ್ನ ಬರೆದವರು ಕುವೆಂಪು ಅವರು ಆಯ್ತಾ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಯಿಗೆ, ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರರ ಏಳ್ಗೆ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಇದನ್ನ ಯಾರು ಬರ್ದವರು ಅಲ್ವಾ? ಕುವೆಂಪು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಅಂದ್ರೆ ತುಂಬಾ ಬೇಡ, ಜಾಸ್ತಿ ಆಗುತ್ತೆ ನಿಮ್ಮ ಇದಕ್ಕೆ, ಆದ್ರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವರು ಯಾವಾಗ 1900 ಡಿಸೆಂಬರ್ 29, 1904 ಎಲ್ಲಿ ಹಿರೇಕೂಡಿಗೆ ಅಂತ ಒಂದು ಹಳ್ಳಿಲಿ, ಅದೆಲ್ಲಿದೆ? ಚಿಕ್ಕಮಂಗ್ಳೂರು. ಇವಾಗ ಶಿವಮೊಗ್ಗ ಇದೆ. ಮೊದಲು ಚಿಕ್ಕಮಂಗ್ಳೂರು ಇತ್ತು. ಚಿಕ್ಕಮಂಗ್ಳೂರು ಮತ್ತು ಶಿವಮೊಗ್ಗ ಎರಡು ಡಿವೈಡ್ ಆದಾಗ ಜಿಲ್ಲೆಗಳು ಎಲ್ಲಿ, ಇವಾಗ ಶಿವಮೊಗ್ಗ ಜಿಲ್ಲೆದು ಹಿರೇಕೂಡಿಗೆ ಅನ್ನೋ ಒಂದು ಊರಲ್ಲಿ ಹುಡ್ತಾರೆ. ಇವರು ನವೆಂಬರ್ 11, 1994 ನಿಧನ ಹೊಂದ್ತಾರೆ. ಇವ್ರ ಫುಲ್ ನೇಮ್ ಏನಂದ್ರೆ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತ. ಇವ್ರ ನೇಮು ಪುಟ್ಟಪ್ಪ, ಆದ್ರೆ ಇವ್ರು ಶಾರ್ಟ್ ಆಗಿ ಕುವೆಂಪು ಅಂತ ಇಟ್ಕೊಂಡಿದ್ದಾರೆ. ಇವರು ತುಂಬಾ ಪ್ರಾಧ್ಯಾಪಕರಾಗಿರ್ತಾರೆ, ಪ್ರಾಂಶುಪಾಲರಾಗಿ ಎಲ್ಲ ವರ್ಕ್ ಮಾಡ್ತಾರೆ. ಇವ್ರಿಗೆ ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಇಷ್ಟು ಸಾಕು ನಿಮಗೆ ಅಲ್ವಾ. ಹಾಗೆ ಈಗ ನಾವು ಏನ್ ಮಾಡೋಣ, ಮತ್ತೆ ಪದ್ಯಕ್ಕೆ ಬರೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಂದ್ರೆ ಏನು? ಎಲ್ಲ ಭಾಷೆನೂ ನಾವು ತಿಳ್ಕೋಬೇಕು, ಆದ್ರೆ ಯಾವ್ದಕ್ಕಾಗಿ ಹೋರಾಡ್ಬೇಕು ನಾವು? ನಮ್ಮ ಮಾತೃಭಾಷೆ ಯಾವುದು? ನಾವೆಲ್ಲಿದ್ದೀವಿ? ಎಲ್ಲಿದ್ದೀವಿ? ಕರ್ನಾಟಕದಲ್ಲಿ ಇದೀವಿ ಅಲ್ವಾ. ಹಾಗಾಗಿ ನಮ್ಮ ಎಲ್ಲ ಒಂದು ರಾಜ್ಯಕ್ಕೂ ಏನಾಗಿದೆ, ಒಂದೊಂದು ಅವ್ರದೇ ಆದ ಒಂದು ಭಾಷೆನ ಮಾಡ್ಕೊಂಡಿದ್ದಾರೆ. ಈಗ ತಮಿಳ್ ಇರ್ಬೋದು, ತಮಿಳ್ನಲ್ಲಿ ಯಾವ್ದು ಭಾಷೆ? ತಮಿಳ್ನಾಡು. ಕೇರಳದ ಯಾವ್ದು? ಕೇರಳ ಅಲ್ಲ, ಮಲಯಾಳಂ. ಅಲ್ಲಿ ಮಾತೃಭಾಷೆ ಯಾವುದು? ಮಲಯಾಳಂ. ಹಂಗೆ ಒಂದೊಂದು ರಾಜ್ಯಕ್ಕೂ ಒಂದೊಂದು ಮಾತೃಭಾಷೆ ಮಾಡ್ಕೊಂಡಿದಾರಲ್ಲ, ಹಾಗೆ ನಮ್ಮ ಕರ್ನಾಟಕಕ್ಕೆ ಕನ್ನಡನ ಮಾತೃಭಾಷೆ ಆಗಿ ಮಾಡ್ಕೊಂಡಿದ್ದಾರೆ ಅಲ್ವಾ. ಹಾಗಾಗಿ ನಾವು ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು? ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು. ಬೇರೆ ಭಾಷೆನೂ ಕಲಿಬೇಕು, ಅದ್ರಲ್ಲಿ ಏನೇನು ಒಳ್ಳೆ ಸಂಗತಿಗಳಿವೆ ಅಂದ್ರೆ ಎಲ್ಲ ಭಾಷೆನೂ ಕಲ್ತ್ರು ಸಹ ನಮಗೆ ಕಮ್ಯುನಿಕೇಶನ್, ಒಂದು ಜನದ ಜೊತೆ ಏನೋ ಒಡನಾಟ ಮಾಡ್ಲಿಕ್ಕೆ ಏನಾಗುತ್ತೆ? ಸಾಧ್ಯ ಆಗುತ್ತೆ, ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಯಾವುದೇ ವ್ಯವಹಾರ ಮಾಡೋದಾದ್ರೂ, ಅವ್ರದ್ದು ಕಷ್ಟ ಸುಖ ಏನೇ ಆದ್ರೂ ಅರ್ಥ ಮಾಡ್ಲಿಕ್ಕೆ ಒಂದು ಸಮೂಹ ಮಾಧ್ಯಮವಾಗಿ ಭಾಷೆ ಕರ್ತವ್ಯ ನಿರ್ವಹಿಸುತ್ತಲ್ವ ಕೆಲಸನ. ಹಾಗೆ ನಾವು ಹಿಂದಿನೇ ಆಗಲಿ, ಇಂಗ್ಲಿಷ್ ಆಗಲಿ, ತಮಿಳು, ತೆಲುಗು ಎಲ್ಲ ಭಾಷೆನೂ ಕಲ್ತ್ರೂ ಸಹ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು? ಕನ್ನಡಕ್ಕೆ ಮೊದಲ ಪ್ರಾಮುಖ್ಯತೆ ಕೊಡಬೇಕು. ಅದಕ್ಕೆ ಕವಿ ಹೇಳ್ತಾ ಇದ್ದಾರೆ, ಯಾರೋ ಕುವೆಂಪು ಅವರು, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಕನ್ನಡದ ಕಂದ ಅಂದ್ರೆ ನಮಗೆ ಹೇಳ್ತಾ ಇದ್ದಾರೆ, ಇಲ್ಲಿರೋ ಎಲ್ರಿಗೂ
ಎಲ್ಲಿ ಕರ್ನಾಟಕದಲ್ಲಿ ಇದೀವಲ್ವಾ, ಹಾಗಾಗಿ ನಾವೆಲ್ಲರೂ ಸಹ ಕರ್ನಾಟಕದ ಮಕ್ಕಳು, ಗೊತ್ತಾಯ್ತಾ? ಹಾಗಾಗಿ ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಅದನ್ನ ಕಾಪಾಡು, ಅಂದ್ರೆ ಅದನ್ನ ಬಿಡ್ಬೇಡ. ಬೇರೆ ಭಾಷೆನೂ ಮಾತಾಡು, ಅದ್ರ ಜೊತೆಗೆ ಕನ್ನಡನ ಮರಿಬೇಡ. ಅದೇ ನನಗೆ ಖುಷಿ ಆದಂತ ವಿಚಾರ ಅಂತ ಹೇಳ್ತಾ ಇದ್ದೆ. ಜೋಗುಳದ ಹರಕೆದು ಮರೆಯದಿರುವುದಿನ್ನ ಚಿನ್ನ. ಜೋಗುಳ ಅಂದ್ರೆ ಏನು? ಹಾ, ಲಾಲಿ ಹಾಡ್ತಾರಲ್ಲ, ಅಮ್ಮ ಏನ್ ಮಾಡ್ತಾಳೆ, ಮಗನ್ ಮಲಗಿಸುವಾಗ ಲಾಲಿ ಹಾಡ್ತಾಳಲ್ಲ, ಆ ಹಾಡನ್ನ ಆ ತರ ಹಾಡಿ ಹಾಡಿ ನಿನ್ನ ಮಲಗಿಸಿ ನಿನಗೆ ಒಂದು ದೊಡ್ಡವನಾಗಿ ಮಾಡಿದ್ದೀನಲ್ಲ, ಆ ಹರಕೆದು ಇದೆ, ಇದನ್ನ ಮರಿಬೇಡ ಚಿನ್ನ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಕನ್ನಡದ ಮಕ್ಕಳಾದ ನಮಗ್ ಹೇಳ್ತಾ ಇದ್ದಾರೆ. ಯಾರೋ ಕವಿ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಯಾರನ್ನ ಮರ್ತಂತೆ? ಕನ್ನಡಮ್ಮನನ್ನ ಮರ್ತಂತೆ. ಹಾಗಾಗಿ ಮರಿಬೇಡ ನೀನು ಅಂತ ಹೇಳ್ತಾ ಇದ್ದಾರೆ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ಅಂದ್ರೆ ನಾವು ಎದೆ ಹಾಲು ಕುಡಿತೀವಲ್ಲ, ಆ ಹಾಲು ಎಷ್ಟು ಪರಿಶುದ್ಧವಾಗಿರುತ್ತೆ ಅಂದ್ರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಹೌದಲ್ವಾ? 6 ತಿಂಗಳು ಮಗು ಅದನ್ನ ಕುಡ್ದೇ ಅಷ್ಟೇ ಜೀವನ ಮಾಡೋದು, ಬೇರೆ ಏನು ಫುಡ್ ಅನ್ನು ತಗೊಳ್ಳಲ್ಲ ಅದು, ಅಲ್ವಾ? ಹಾಗೆ ಮೊಲೆಯ ಹಾಲೆಂತೆಂತೆ ಸವಿಜೇನು ಬಾಯಿಗೆ, ಅಷ್ಟು ಸ್ವೀಟ್ ಆಗಿರುತ್ತೆ. ನಾವು ಕನ್ನಡ ಮಾತಾಡ್ತಾ ಹೋದಂಗೆ ಅದು ತುಂಬಾ ಸ್ವೀಟ್ ಆಗಿರುತ್ತೆ. ಅಂದ್ರೆ ಬೇರೆಯವರಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತ, ಬೇರೆ ತರ ಅಲ್ಲ, ಬೇರೆಯವರಿಗೆ ಸುಲಭವಾಗಿ ಅರ್ಥ ಆಗುತ್ತೆ, ಮತ್ತೆ ಅದನ್ನ ಕೇಳಲಿಕ್ಕೂ ಸಹ ಹಿತವಾಗಿರುತ್ತೆ ಅಂತ ಹೇಳ್ತಾರೆ. ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಯ್ಗೆ. ಅಂದ್ರೆ ಅಮ್ಮ ನೋಡಿ, ನೀವೇನಾದ್ರೂ ಮಾಡಿದಾಗ ಅಮ್ಮ ಏನ್ ಮಾಡ್ತಾಳೆ? ತಪ್ಕೊಳ್ತಾಳೆ. ಆವಾಗ ಏನಾಗುತ್ತೆ? ನೀವೇನಾದ್ರೂ ಬೀಳ್ತೀರ ಅವಾಗಲ್ವಾ, ಬಿದ್ದಾಗ ಅಮ್ಮ ಅಯ್ಯೋ ಎಲ್ಲಿ ಏಟಾಯ್ತು ಕಂದ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾರೆ. ಆಗ ಏನಾಗುತ್ತೆ? ಖುಷಿ ನೋವೆಲ್ಲ ಗಾಯ ಎಲ್ಲ ಮಾಯ ಆದಂಗೆ ಆಗುತ್ತಲ್ವಾ? ಹಾಗೆ ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಯಿಗೆ, ಅಂದ್ರೆ ನನಗೆ ನನ್ನ ಮೈಗೆ ಅಷ್ಟು ಸೊಗಸಾಗಿರುತ್ತೆ, ಅಷ್ಟು ಇಂಪಾಗಿರುತ್ತೆ, ಅಷ್ಟು ಮುದ ನೀಡುತ್ತೆ. ಹಾಗೆ ನೀನು ಕನ್ನಡನ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾರ್ಗಿ.